ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ಹಬ್ಬಕ್ಕೆ ಯಾವೆಲ್ಲ ಬ್ಲೌಸ್ ರೆಡಿ ಮಾಡಿದ್ದೀನಿ, ಎಷ್ಟು ರೇಟ್ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದೇನೆ. ಫ್ರೆಂಡ್ಸ್, ಒಳ್ಳೆ ಮಾಹಿತಿ ಇದೆ ಇದರಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಏನು ಇಷ್ಟೊಂದು ಬಟ್ಟೆನ ಹಿಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀರಾ. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ವ್ಯೂವರ್ಸು ಕಮೆಂಟ್ ಮಾಡಿದರು, ನೀವು ಬ್ಲೌಸ್ಗಳಿಗೆ ಎಷ್ಟೆಷ್ಟು ರೇಟ್ ತಗೊಳ್ತೀರಾ ಮೇಡಮ್, ಸ್ವಲ್ಪ ಹೇಳಿ ಅಂತ ಹೇಳ್ಬಿಟ್ಟು. ನಾನು ಹಬ್ಬಕ್ಕೆ ಸ್ವಲ್ಪ ಬಟ್ಟೆನ ರೆಡಿ ಮಾಡಿಟ್ಟಿದ್ದೆ. ಈ ಬ್ಲೌಸ್ಗಳನ್ನು ತೋರಿಸ್ಬಿಟ್ಟು ನಾನು ಎಷ್ಟೆಷ್ಟು ರೇಟ್ ತಗೊಳ್ತೀನಿ ಬ್ಲೌಸಿಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇದರಿಂದ ಟೈಲರ್ಸಿಗೂ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮೂರಲ್ಲೂ ಎಷ್ಟು ರೇಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ನಾನು ಇನ್ನೂ ತುಂಬ ಬಟ್ಟೆನ ರೆಡಿ ಮಾಡಿದ್ದೀನಿ, ಅದನ್ನು ಇಸ್ಕೊಂಡು ಹೋಗ್ತಾ ಇದ್ದಾರೆ. ಹಬ್ಬ ಹತ್ರ ಬಂತಲ್ಲ, ಇನ್ನು 2-3 ದಿವಸ ಅಷ್ಟೇ ಹಬ್ಬ ಇರೋದಲ್ವ, ಹಾಗಾಗಿ ಇಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಈಗ ಸ್ವಲ್ಪ ಕಲೆಕ್ಟ್ ಮಾಡಿದರೆ ನಾಳೆ ಕೊಡುವಂಥ ಬಟ್ಟೆಗಳನ್ನು ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಆ ಬಟ್ಟೆಗಳಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂತ ಹೇಳ್ಬಿಟ್ಟು, ನಾನು ಹೊಲಿದಿರೋ ಬಟ್ಟೆಗೆ ಎಷ್ಟೆಷ್ಟು ರೇಟ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇದು ಪ್ರಿನ್ಸ್ ಕಟ್ ಹೊಲಿದಿರೋಂಥ ಬ್ಲೌಸು. ಬ್ಯಾಕು ಈ ರೀತಿ ಬಂದಿದೆ. ಇದಕ್ಕೆ ಲೈನಿಂಗ್ ಹಾಕಿದ್ದೀನಿ ಮತ್ತು ಸ್ಯಾರಿಗೆ ಫಾಲು ಹಾಕಿದ್ದೀನಿ. ನಾನು 350 ರೂಪಾಯಿ ತಗೊಳ್ತೀನಿ. ನಿಮ್ಮೂರಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ತಗೊಳ್ತಿರೋ ರೇಟು ಕಡಿಮೆ ಆಯಿತಾ ಜಾಸ್ತಿ ಆಯಿತಾ ಅನ್ನೋದು ಸಹ ಕಮೆಂಟ್ ಮಾಡಿ. ನೋಡಿ, ಸ್ಲೀವಿಗೇನು ಲೈನಿಂಗ್ ಹಾಕಿಲ್ಲ, ಆದರೆ ಬಾಡಿ ಪಾರ್ಟಿಗೆಲ್ಲ ಲೈನಿಂಗ್ ಹಾಕಿದ್ದೀನಿ. ಇದು ಫುಲ್ ರೆಡಿ ಮಾಡಿ ನಾನು 350 ರೂಪಾಯಿ ತಗೊಳ್ತೀನಿ. ಈ ಬ್ಲೌಸಿನ ಇಷ್ಟ ಆಯಿತು, ಸ್ಯಾರಿಗೆ ಫಾಲೆಲ್ಲ ಹಾಕಿದ್ದೀನಿ. ಹಾಗೆ ನೋಡಿ, ಲಂಗ ಬ್ಲೌಸು ಈ ರೀತಿ ಸ್ಟಿಚ್ ಮಾಡಿದೆ. ಇದು ಲಂಗ, ಇದಕ್ಕೆ ಮ್ಯಾಚಿಂಗ್ ಆಗಿ ಬ್ಲೌಸು. ಇದು ಸಹ ಹಬ್ಬಕ್ಕೆ ರೆಡಿ ಮಾಡಿರೋವಂಥದ್ದು. ಇದಕ್ಕೆ ನಾನು 250ಇಂದ 300 ತಗೊಳ್ತೀನಿ. ನೋಡ್ತೀನಿ, 300 ಹೇಳ್ತೀನಿ, ಆದರೆ ಕಸ್ಟಮರ್ ಎಷ್ಟು ಕೊಡ್ತಾರೆ, ಚೌಕಾಸಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು 250 ಅಥವಾ 300 ತಗೊಳ್ತೀನಿ. ಲೆಹಂಗಾ ಬ್ಲೌಸು ಅಥವಾ ಲಂಗ ಬ್ಲೌಸ್ ಅಂತ ಹೇಳ್ತಾರೆ. ಈ ರೀತಿ ಸ್ಟಿಚ್ ಮಾಡಿದೆ ಬಾಹುಬಲಿ ತೋಳು. ಅಂದರೆ ಸ್ಟಿಚ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ನೋಡಿ, ಇದು ಸ್ವಲ್ಪ ದೊಡ್ಡವ್ರ ಸೈಜು. ಈ ರೀತಿ ಇದಕ್ಕೆ 250 ತಗೊಳ್ತೀನಿ. ಲಂಗಕ್ಕೇನು ಲೈನಿಂಗ್ ಹಾಕಿಲ್ಲ, ಬರೀ ಬ್ಲೌಸಿಗಷ್ಟೇ ಲೈನಿಂಗ್ ಹಾಕಿರೋದು. ಮತ್ತು ಇದು ಪುಟಾಣಿ ಮಗುದು, ಇದು ಈ ರೀತಿ ಬಂದಿದೆ. ಇದಕ್ಕೆ 250 ತಗೊಳ್ತೀನಿ. ಇದ್ರ ಬ್ಲೌಸ್ ಸಹ ತೋರಿಸ್ತೀನಿ. ಇದ್ರ ಬ್ಲೌಸ್ ಬಂದುಬಿಟ್ಟು ಈ ರೀತಿ ಇದೆ. ನಾನು ಇನ್ನೇ ವಿಡಿಯೋದಲ್ಲಿ ಈ ಲಂಗ ಬ್ಲೌಸ್ ಹಾಗೆ ಒಂದು ವಿಡಿಯೋ ಹಾಕಿದ್ದೆ. ಅಂದರೆ ಎಷ್ಟು ರೇಟ್ ತಗೊಳ್ತೀನಿ ಏನು ಹೇಳಲಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಇದಕ್ಕೆ ಸಹ 250 ತಗೊಳ್ತೀನಿ. ಇದು 1.5 ವರ್ಷದಿಂದ 2 ವರ್ಷ ಪಾಪುಗೆ ಹೊಲಿದಿರೋ ಅಂಥ ಲಂಗ ಬ್ಲೌಸು. ಇದಕ್ಕೆ 250 ತಗೊಳ್ತೀನಿ. ಇದು ನಿಮ್ಮೂರಲ್ಲಿ ಎಷ್ಟು ರೇಟ್ ಇದೆ ಅಂತ ಹೇಳಿ, ಮತ್ತು ನಾನು ತಗೊಳ್ತಿರೋ ರೇಟು ಕರೆಕ್ಟ್ ಇದೆಯಾ, ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ಅಂತ ಸಹ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಲಿದಿದ್ದು ಹೇಗಾಗಿದೆ ಅಂತಲೂ ಸಹ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಲೆಹಂಗಾ ಬ್ಲೌಸು. ಫ್ರೆಂಡ್ಸ್, ಇದು ಇನ್ನೊಂದು ಲಂಗ ಬ್ಲೌಸು, ಹಬ್ಬಕ್ಕೆ ಸ್ಟಿಚ್ ಆಗಿರೋವಂಥದ್ದು. ಇದು ದೊಡ್ಡ ಸೈಜು. ಇದಕ್ಕೆ ಈ ರೀತಿ ಇಲ್ಲಿ ಸರ್ಸೋದು ಈ ರೀತಿ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಕಟ್ಟೋದನ್ನು ಮಾಡಿದ್ದೀನಿ. ಲೆಹಂಗಾ ಬ್ಲೌಸು. ಇದಕ್ಕೂ ಸಹ ನಾನು 300 ಹೇಳ್ತೀನಿ. ಇದರ ಬ್ಲೌಸ್ ಸಹ ಇದೆ, ಅದನ್ನು ಸಹ ತೋರಿಸ್ತೀನಿ. ನಿಮ್ಮೂರಲ್ಲೂ ಗಣಪತಿ ಗೌರಿ ಹಬ್ಬಕ್ಕೆ ಈ ರೀತಿ ಲಂಗ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ಲಂಗ ಬ್ಲೌಸು ಸ್ಟಿಚ್ ಮಾಡಿರೋದು ಹೇಗಾಗಿದೆ ಅಂತ ಸಹ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಡಿಸ್ಟರ್ಬೆನ್ಸ್ ಇದೆ, ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸ್ವಲ್ಪ ನೋಡಿ, ಇದು ಈ ರೀತಿ ಸ್ಟಿಚ್ ಆಗಿದೆ. ನಾನು ಹುಕ್ಸು ಇಟ್ಟಿಲ್ಲ, ಯಾಕಂದರೆ ದೊಡ್ಡವರು ಅಂತೇಳ್ಬಿಟ್ಟು ಹುಕ್ಸನ್ನು ಇಟ್ಟಿಲ್ಲ, ಹಾಗೆ ಸ್ಟಿಚ್ ಮಾಡಿದ್ದೀನಿ. ತಲೆ ಹೋಗುತ್ತೆ, ಈ ರೀತಿ ತಲೆ ಹೋಗೋ ರೀತಿ ಇದ್ದರೆ ನೀವು ಇಲ್ಲೇನು ಹುಕ್ಸ್ ಇಡೋದು ಬೇಡ ಫ್ರೆಂಡ್ಸ್. ಈಗ ಬ್ಲೌಸು ನೋಡಿ, ಇದಕ್ಕೆ ನಾನು ಬ್ಲೌಸು ಸ್ಯಾರಿ ಫಾಲು ಮತ್ತು ಲೈನಿಂಗು ಹಾಕಿ ಸ್ಟಿಚ್ ಮಾಡಿದ್ದೆ. ಇದಕ್ಕೆ ನಾನು 350 ತಗೊತೀನಿ. ಹಾಗೆ ಈ ರೀತಿ ಎಂಬ್ರಾಯ್ಡ್ರಿ ಮಾಡಿಸಿತ್ತು, ಇದಕ್ಕೆ 500 ತಗೊಂಡಿದ್ದಾರೆ. ಇಷ್ಟು ಈ ರೀತಿ ಎಂಬ್ರಾಯ್ಡ್ರಿ ಇನ್ನೂ ತುಂಬ ಬ್ಲೌಸು ಆರ್ಡ್ರ್ ಇದೆ, ಕೊಟ್ಟಿದ್ದೀನಿ. ನಾನು ಎಂಬ್ರಾಯ್ಡ್ರಿ ಹೊಲಿದ್ಬಿಟ್ಟು ಎಂಬ್ರಾಯ್ಡ್ರಿಗೆ ಕೊಡ್ತೀನಿ. ಈ ರೀತಿ ರೆಡಿಯಾಗಿತ್ತು. ಇದು ಎಂಬ್ರಾಯ್ಡ್ರಿ ಚಾರ್ಜ್ ಎಕ್ಸ್ಟ್ರಾ, ಮತ್ತು ಸ್ಟಿಚ್ ಮಾಡಿರೋದಕ್ಕೆ 350 ತಗೊಳ್ತೀನಿ. ಇದು ಇನ್ನೊಂದು ಸ್ಯಾರಿ ಬ್ಲೌಸು. ನೋಡಿ, ಇದು ಲೈನಿಂಗ್ ನಾನೇ ಹಾಕಿದ್ದೆ. ಹಾಗೆ ಸಿಂಪಲ್ಲಾಗಿ ಕುಚ್ಚನ್ನು ಸಹ ಇಟ್ಟಿದ್ದೀನಿ, ಈ ರೀತಿ ಕುಚ್ಚು. ಇದು ಸಹ ಸ್ಯಾರಿ ಫಾಲು ಎಲ್ಲ ಆಗಿತ್ತು. ಇದಕ್ಕೂ ಸಹ 350 ಹೇಳಿದ್ದೆ ಫ್ರೆಂಡ್ಸ್. ನೋಡಿ, ಇದು ಒಂದು ರೀತಿ ಬ್ಲೌಸ್. ಇದಕ್ಕೂ ಸಹ ಸ್ಯಾರಿ ಫಾಲು ಮತ್ತು
ಲೈನಿಂಗನ್ನು ಹಾಕಿದ್ದೆ 350ನೇ. ಇದಕ್ಕೂ ಹೇಳಿದ್ದೀನಿ. ಆದರೆ ಕಸ್ಟಮರ್ ಎಷ್ಟು ಕೊಡ್ತಾರೆ ಹೆಂಗೆ ಕೊಡ್ತಾರೆ ಅಂತೇಳಿ ಗೊತ್ತಿಲ್ಲ. ಒಬ್ಬೊಬ್ರು ತುಂಬ ಚೌಕಾಸಿ ಮಾಡ್ತಾರೆ, ಒಬ್ಬೊಬ್ರು ಕೇಳಿದ ತಕ್ಷಣ ಕೊಡ್ತಾರೆ. ನೋಡಿ, ಇದು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ ಬ್ಲೌಸು ಸ್ಟಿಚ್ ಮಾಡಿರೋದು. ಬ್ಯಾಕಲ್ಲಿ ಈ ರೀತಿ ಫ್ಲವರ್ ಮಾಡಿದ್ದೆ. ಇದಕ್ಕೆ ಲೇಸ್ ಏನೋ ಬೇಡ ಅಂತ ಹೇಳಿದ್ರು, ಹೀಗೆ ಸ್ಟಿಚ್ ಮಾಡಿದ್ದೀನಿ. ಇದು ಬರೀ ಪ್ಲೈನ್ ಬ್ಲೌಸ್ ಕೊಟ್ಟಿದೆ, ಇದಕ್ಕೆ ಸ್ಯಾರಿ ಏನೂ ಇಲ್ಲ. ಇದು ಮ್ಯಾಚಿಂಗ್ ಬ್ಲೌಸ್ ಆಗಿರೋದ್ರಿಂದ ಬರೀ ಬ್ಲೌಸಿಗೆ ನಾನು 250 ತಗೊಳ್ತೀನಿ. ಅಂದರೆ ಲೈನಿಂಗ್ ನಾನೇ ಹಾಕಿದ್ದೆ, 250 ತಗೊಳ್ತೀನಿ. ನೀವು ಸಹ ನಿಮ್ಮೂರಲ್ಲಿ ಬರೀ ಈ ರೀತಿ ಮ್ಯಾಚಿಂಗ್ ಬ್ಲೌಸ್ ಕೊಟ್ಟು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ರೆ ಎಷ್ಟು ತಗೊಳ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇದು ಒಂದು ಸ್ಯಾರಿ ಬ್ಲೌಸ್ ಕೊಟ್ಟಿದ್ರು, ಸಿಂಪಲ್ ರೌಂಡ್ ನೆಕ್ ಹೇಳಿದ್ರು. ಡಿಸೈನ್ ಮಾಡಿದ್ದು ಬ್ಲೌಸ್ ಇದೆ, ಒಂದು ಹಾಕ್ತೀನಿ. ಅದಕ್ಕೆ ನಾನು ಎಷ್ಟು ತಗೊಳ್ತೀನಿ ಅಂತ ಸಹ ಹೇಳ್ತೀನಿ. ಅಂದರೆ ಸ್ಲೀವಿಗೂ ಡಿಸೈನ್ ಮಾಡಿತ್ತು ಮತ್ತು ಬ್ಯಾಕಿಗೂ ಸಹ ಡಿಸೈನ್ ಮಾಡಿತ್ತು. ಅದಕ್ಕೆ ಸ್ಯಾರಿ ಫಾಲು ಮತ್ತು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ರೆ ಎಷ್ಟು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇದಕ್ಕೂ ಸಹ 350 ತಗೊಳ್ತೀನಿ. ಇದಕ್ಕೆ 250 ತಗೊಳ್ತೀನಿ. ಫ್ರೆಂಡ್ಸ್, ಈ ಸ್ಯಾರಿ ನಂಗೆ ನೋಡಿ ತುಂಬ ಇಷ್ಟ ಆಗಿತ್ತು. ನಾನು ಈ ಸ್ಯಾರಿನ ಆರ್ಡರ್ ಮಾಡಿ ತರಿಸಿದ್ದೀನಿ. ಅದಕ್ಕೆ ಯಾವ ರೀತಿ ನೋಡಿ, ಇದು ಸ್ಯಾರಿನೂ ಇದೇ ಕಲರು, ಬ್ಲೌಸು ಇದೇ ಕಲರ್ ಬಂದಿದೆ. ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೀನಿ. ಅದಕ್ಕೆ ನಾನು ಮ್ಯಾಚಿಂಗ್ ಬ್ಲೌಸ್ ಸಹ ಇಟ್ಟಿದ್ದೀನಿ. ಅದಕ್ಕೆ ಸೆಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಬೇಕು. ನನ್ನ ವಿಡಿಯೋ ನೋಡಿದಂತಹ ವ್ಯೂವರ್ಸ್, ನನ್ನ ಫ್ರೆಂಡ್ಸು, ನಾನು ಸೆಲೆಕ್ಟ್ ಮಾಡಿ ತರಿಸಿರೋದು ಸ್ಯಾರಿ ಚೆನ್ನಾಗಿದೆಯಾ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಬೇಕು. ಯಾವ ರೀತಿ ಇದೇ ರೀತಿ ಸೀರೆ, ಅದಕ್ಕೆ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತೀನಿ. ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಯಾವ ರೀತಿ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಸಹ ತೋರಿಸ್ತೀನಿ. ನಾನು ಹಬ್ಬಕ್ಕೆ ತಗೊಂಡಿರೋ ಸ್ಯಾರಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹೇಗಿದೆ, ಇದೇ ಸೇಮ್ ಸ್ಯಾರಿ, ಆದರೆ ನಾನು ಬ್ಲೌಸನ್ನು ಸೇಮ್ ಹೊಲ್ಕೊಳ್ಳೋದಿಲ್ಲ, ಸ್ವಲ್ಪ ಮಿಸ್ ಮ್ಯಾಚ್ ಮಾಡ್ತೀನಿ, ಅವಾಗ ಚೆನ್ನಾಗಿರುತ್ತೆ ಅಂತೇಳಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಹಬ್ಬಕ್ಕೆ ತಗೊಂಡಿರೋ ಸ್ಯಾರಿ ಅನ್ನೋ ಫೋಟೋ ಇವಾಗ ಹಾಕ್ತೀನಿ, ಬನ್ನಿ ಫ್ರೆಂಡ್ಸ್. ನಾನು ಬುಕ್ ಮಾಡಿ ತರಿಸಿರೋಂತಹ ಸೀರೆ ಇದು. ಇದಕ್ಕೆ ನಾನು 510 ರೂಪಾಯಿ ಕೊಟ್ಟಿದ್ದೀನಿ. ಹೇಗಿದೆ, ನನಗೆ ಈ ಸ್ಯಾರಿ ನೋಡಿ ತುಂಬ ಇಷ್ಟ ಆಯಿತು. ಹಾಗಾಗಿ ಇದು ಮೆರೂನ್ ಇದೆ, ನಾನಿದು ಸ್ವಲ್ಪ ಪರ್ಪಲಲ್ಲಿ ತಗೊಂಡಿದ್ದೀನಿ. ಆದರೆ ವಿಡಿಯೋದಲ್ಲಿ ಯಾವ ಕಲರ್ ಬರ್ತಿದೆಯೋ ನನಗೆ ಗೊತ್ತಿಲ್ಲ, ಪಿಂಕ್ ಬಂದಿರ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಸ್ಯಾರಿನ ತರಿಸಿದ್ದೀನಿ. 510 ರೂಪಾಯಿ ಕೊಟ್ಟಿದ್ದೀನಿ. ಇದಕ್ಕೆ ನಾನು ಈ ವೈಟ್ ಸ್ಟೋನ್ ಇರೋದ್ರಿಂದ ಇದೇ ಸೇಮ್ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಇದಕ್ಕೆ ನಾನು ಈ ರೀತಿ ನೆಟೆಡ್ ಕ್ಲಾತನ್ನು ತಂದಿದ್ದೀನಿ. ಇದಕ್ಕೆ ನಾವು ಯಾವ ರೀತಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕು ಅನ್ನೋದು ಸಹ ನಾನು ಹೇಳ್ತೀನಿ. ನೋಡಿ, ನಾನು ಇದಕ್ಕೆ ಚೆನ್ನಾಗಾಗತ್ತಾ ಬ್ಲೌಸು ನಾವು ಸ್ಟಿಚ್ ಮಾಡಿಕೊಂಡಾಗ, ವೇರ್ ಮಾಡಿದಾಗ ಕರೆಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೋಡಿ, ಸ್ಯಾರಿ ಫ್ರೆಂಡ್ಸ್, ನಮ್ಮ ಟೈಲರಿಂಗ್ ಶಾಪಲ್ಲಿ ವಿಡಿಯೋ ಮಾಡೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ಏನೂ ಅನ್ಕೊಬೇಡಿ. ನೋಡಿ ಫ್ರೆಂಡ್ಸ್, ಇದೇ ಸ್ಯಾರಿ, ಈ ಸ್ಯಾರಿಗೆ ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಬೇಕು ಅಂತ ಇದ್ದೀನಿ. ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾನು ಈ ಬ್ಲೌಸನ್ನು, ನೆಟೆಡ್ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ನಾನು ಈ ವಿಡಿಯೋದಲ್ಲಿ, ಬೇರೆ ವಿಡಿಯೋದಲ್ಲಿ ಈ ಬ್ಲೌಸ್ ಸ್ಟಿಚಿಂಗನ್ನು ಹಾಕ್ತೀನಿ. ಈಗ ನನಗೆ ಇದಕ್ಕೆ ಯಾವ ಕ್ಲಾತ್ ಹಾಕ್ಬಿಟ್ಟು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಬರೋ ಅಂಥ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಾನು ಈ ಸ್ಯಾರಿಗೆ ಈ ಬ್ಲೌಸನ್ನು ತುಂಬ ಡಿಸೈನ್ ಆಗಿ ಸ್ಟಿಚ್ ಮಾಡ್ತೀನಿ. ಆ ಡಿಸೈನ್ ಸ್ಟಿಚಿಂಗನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಮಿಸ್ ಮಾಡದೆ ಎಲ್ಲರೂ ವಿಡಿಯೋನ ನೋಡಿ. ಈ ಸ್ಯಾರಿಗೆ ಈ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆ ನಾನು ಬೇಬಿ ಕುಚ್ ಸ್ಯಾರಿಗೆ ಹಾಕಿದ್ದೆ. ಇದು ಹಾಕಿಟ್ಟು ತುಂಬ ದಿವಸ ಆಯಿತು ಫ್ರೆಂಡ್ಸ್, ಕಸ್ಟಮರ್ ಬರಲಿಲ್ಲ. ಇದಕ್ಕೆ ಎಷ್ಟು ತಗೊಳ್ತೀನಿ ಅಂದರೆ 250 ತಗೊಳ್ತೀನಿ. ನೋಡಿ, ಬೇಬಿ ಕುಚ್ ಯಾರೆಲ್ಲ ಹಾಕ್ತೀರಾ, ನಿಮ್ಮೂರಲ್ಲಿ ನೀವು ಎಷ್ಟು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಅಂಬ್ರೆಲಾ ಡ್ರೆಸ್ಸು ಸ್ಟಿಚ್ ಆಗಿತ್ತು, ತುಂಬ ಅಂಬ್ರೆಲಾ ಡ್ರೆಸ್ಸು ಸ್ಟಿಚ್ ಮಾಡಿದ್ವಿ, ಆದರೆ ಎಲ್ಲ ಇಸ್ಕೊಂಡು ಹೋದರು. ಇದೊಂದೇ ಉಳಿದಿರೋದು. ಇದಕ್ಕೆ ನಾನು ಅಂದರೆ ಇಲ್ಲಿ ಸೈಡ್ ಕೆಳಗೆ ಇಲ್ಲಿ ಜಿಗ್ಜಾಗ್ ಮಾಡಿಸಿದ್ರೆ 500 ತಗೊಳ್ತೀನಿ. ಆದರೆ ಇದಕ್ಕೆ ಜಿಗ್ಜಾಗ್ ಮಾಡಿಸಿಲ್ಲ, ಸೈಡ್ ಮಡ್ಚು ಹೊಲ್ದಿರೋದು. ಹಾಗೆ ಲೈನಿಂಗು ಇದಕ್ಕೆ 2.5 ಇಂದ 3 ಮೀಟ್ರ್ ಬೇಕಾಗುತ್ತೆ. ಇದಕ್ಕೆ ನಾನು 500 ರೂಪಾಯಿ ತಗೊಂಡಿದ್ದೀನಿ ಡ್ರೆಸ್ಸಿಗೆ. ನೋಡಿ, ಈ ರೀತಿ ಕುಚ್ ಮಾಡಿದೆ ಮತ್ತು ಈ ರೀತಿ ಅಂಬ್ರೆಲಾ ಡ್ರೆಸ್ಸು ಸ್ಟಿಚ್ ಮಾಡಿದೆ. ಇದಕ್ಕೆ ನಾನು 500 ರೂಪಾಯಿ ತಗೊಳ್ತೀನಿ. ನಿಮ್ಮೂರಲ್ಲಿ ಅಂಬ್ರೆಲಾ ಡ್ರೆಸ್ಸಿಗೆ ಎಷ್ಟಿದೆ, ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಎಷ್ಟೆಷ್ಟಿದೆ ಬ್ಲೌಸಿಗೆ ಅಂತ ಹೇಳ್ಬಿಟ್ಟು ಎಲ್ಲ ರೇಟ್ ಹೇಳಿದ್ದೀನಿ. ಹಾಗೆಯೇ ಬರೋ ಅಂಥ ನೆಕ್ಸ್ಟ್ ವೀಡಿಯೋದಲ್ಲಿ, ಅಂದರೆ ನಾಳೆ ನಾಡ್ದಿನ ವೀಡಿಯೋದಲ್ಲಿ
ಹಬ್ಬದಲ್ಲಿ ಏನೇನು ಬ್ಲೌಸನ್ನು ಸ್ಟಿಚ್ ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲ ಬ್ಲೌಸನ್ನು ತೋರಿಸ್ತೀನಿ. ಹಾಗೆ ನೋಡಿ, ಈಗ ಇದು ಎಂಬ್ರಾಯ್ಡ್ರಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿ ಇಟ್ಟಿರೋದು. ಎಂಬ್ರಾಯ್ಡ್ರಿ ಕೊಡಬೇಕು, ಇದು ನಾಳೆ. ಇದು ಸಹ ಹಬ್ಬಕ್ಕೆ ಕೊಡೋವಂಥ ಬ್ಲೌಸು, ಆಫ್ ತೋಳು. ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ಕಳಿಸಿದ್ದಾರೆ, ಅದೇ ರೀತಿ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿಸ್ತೀನಿ. ಇದು ನಾಳೆ ಎಂಬ್ರಾಯ್ಡ್ರಿ ಕೊಡ್ತೀನಿ. ಹಾಗೆ ಗುರುವಾರ ಮತ್ತು ಶುಕ್ರವಾರ ದಿವಸ ನಾನು ಹಬ್ಬಕ್ಕೆ ಯಾವೆಲ್ಲ ಬಟ್ಟೆನ ಸ್ಟಿಚ್ ಮಾಡಿದೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತೀನಿ. ಎಷ್ಟು ರೇಟು ತಗೊಳ್ತೀನಿ ಅಂತಲೂ ಸಹ ಹೇಳ್ತೀನಿ. ವಿಡಿಯೋನ ದಿನ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್, ದಿನ ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋದಲ್ಲಿ ನಿಮಗೆ ಏನಾದರೂ ಕಮೆಂಟ್ ಮಾಡಬೇಕು ಅಂತ ಹೇಳಿಸಿದ್ರೆ ಅಂದ್ಕೊಂಡ್ರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ಫ್ರೆಂಡ್ಸ್. ನಾನು ಹಬ್ಬಕ್ಕೆ ತೊಗೊಂಡಿರೋ ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಗುಡ್ ನೈಟ್ ಫ್ರೆಂಡ್ಸ್.